ಏನ ಅಮ್ಮಾರ್ ಭಾಳ ಖುಷಿ ಅದೀರಿ? ಮತ್ತೆ ಖುಷಿ ಆಗ್ಲಾರ್ದಂಗೆ ಇರ್ತೈತೇನೆ ರೀ? ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತೇನೆ. ಎದ್ರ ಸಂಬಂಧ ಇಷ್ಟು ಖುಷಿ? ಓ, ನಮ್ಮವ್ವ ಏನಾರ ಚಂದಾಗಿ ಮಾತಾಡ್ಸಿದ್ಲ ನಿನ್ನ? ಅತಿ ಸುಸಿ ಒಂದಾದ್ರನ? ಅದು ಈ ಜಲಮ್ದಾಗ ಆಕತೆ ಇಲ್ಲ ನಂಗೆ ಗೊತ್ತಿಲ್ಲ. ಆಗಲ್ಲ ಮತ್ತೆ ರೀ. ಇವತ್ತು ನಮ್ಮ ಅತ್ತಿಗೆಮ್ಮ ಸಿಕ್ಕಿದ್ಲು. ನಮ್ಮ ಅತ್ತಿಗೆಮ್ಮ ನನ್ನ ಜೊತೆಗೆ ಎಷ್ಟು ಚಂದ ಮಾತಾಡಿದ್ಲು ಗೊತ್ತೇನೆ. ಅಯ್ಯೋ ನಿಜವಾಗ್ಲೂ ನೋಡಕ್ಕೂ ಅಷ್ಟ ಭಾಳ ಚಂದ ಅದಾಳ. ಕರೇನೆ ನಮ್ಮ ಅಣ್ಣ ಹೇಳಿ ಮಾಡಿಸಿದ ಜೋಡಿ ಬಿಡ, ಸುಳ್ಳ ಯಾಕನ್ಬೇಕ. ನಂಗೆ ಭಾಳ ಖುಷಿ ಆತಪ್ಪ ಯಪ್ಪ. ನಮ್ಮ ಅತ್ತಿ ಮಗಳು ಏನಾರ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ರೆ ಭಾಳ ಬೇಜಾರಕ್ಕಿತ್ತು. ನೋಡಾಕು ಸೊಂಡಿ ಇಲಿ ಇದ್ದಂಗಿದ್ಲು ಒಂದು ಅಳತಿ ಗೊತ್ತನ, ಕುಂಬಳಕಾಯಿ ಅಂತ ಮಾರಿ ಮಾಡ್ಕೊಂಡು. ಅದ್ರ ಮಕನ ಅದು ನೋಡಿದ್ರೆ ನಂಗೆ ಸೇರ್ಕೆಕ್ಕಿದ್ದಿಲ್ಲ. ಅವ್ರು ನಡ್ಕೊಳ್ಳೋ ರೀತಿ ಅಂತೂ ಮೊದಲು ಸೇರ್ಕೆಕ್ಕಿದ್ದಿಲ್ಲ. ಯವ್ವ ಏನು ಅಡ್ಡು ಉರಿತಿದ್ದು ಗೊತ್ತು, ಗನಾಸ್ ಹೊಕ್ಕಿತ್ತು. ಕುಂತಲೆ ಎಲ್ಲ ಆಗ್ಬೇಕು ಮೆರವಣಿಗೆ. ಅಯ್ಯ ನೀರು ತಂದು ಕೊಡು, ಚಾ ತಂದು ಕೊಡು, ಊಟಕ್ಕೆ ಹಚ್ಚು. ಅಯ್ಯೇ ಈಕೆಂತ ಬೀಗ್ರ ಮನೆಗೆ ಬಂದಂಗೆ ಮಾಡಿ ಈಕೆ ಎಡ್ಬಿಟ್ಟು ನಮ್ಮ ಅಣ್ಣನ ಹೆಂಡತಿ ಆಗಕ್ಕೆ. ಅಯ್ಯ ಅತ್ತಿದು ಅಷ್ಟ ಭಾಳ ಅವ್ರನಿಗೆ. ನಮ್ಮಮ್ಮ ಅಯ್ಯೋ ಮಗಳೇ ಮನೆಗೆ ಸೊಸೆಯಾಗಿ ಬರ್ತಾಳ, ನನ್ನ ಮಗಳದೇ ಎಲ್ಲ ಅಂತೇಳಿ ಜಗ್ಗಾಡ್ಡು ಉರಿತಿದ್ಲು ಅಮ್ಮನು ಗೊತ್ತನ. ಭಾಳ ನಮ್ಮ ಅವ್ವನ ಉರ್ಸ್ಕೊಂಡು ಜೀವ ತಿಂದಾರ. ನನಗಂತೂ ಹೆಣ್ಣು ಮೊಮ್ಮಗಳು ಅಂತೇಳಿ ಒಟ್ಟ ಸೇರ್ತಿದ್ದಿಲ್ಲ ನಮ್ಮ ಅಮ್ಮ. ನಾನು ನೋಡಿದ್ರೆ ಸೇರಂಗಿಲ್ಲ. ಮಗಳಿಗೆ ಹೆಣ್ಣಾಗಿದ್ದು ಖುಷಿ ಪಡ್ತಾಳ, ನಾ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ದರಿದ್ರ ಅಂತಾಳ. ಇಂತಾಕಿ ನಮ್ಮಮ್ಮ ಗೊತ್ತನ. ಇಷ್ಟೆಲ್ಲ ಗಡಿಬಿಡಿ ನಡಕ್ಕೆ ಎಲ್ಲ ತಪ್ಪಿ ಆಕಿಗೊಂದು ದುರ್ಬುದ್ಧಿ ಬಂದು ಓಡಿ ಹೋಗಿ ಒಳ್ಳೆ ಕೆಲಸ ಆಯ್ತು. ಅದಕ್ಕೆ ಒಳ್ಳೆಯವರಿಗೆ ದೇವರು ಹಿಂದೆ ಬೆನ್ನಿಂದಿರ್ತಾನೆ ಅಂತಾರಲ್ಲ, ಅದೇನು ಸುಳ್ಳಲ್ಲ ಬಿಡ್ರಿ. ಏನ ನಿಮ್ಮ ಅತ್ತಿಗೆಮ್ಮ ಸಿಕ್ಕಿದ್ಲ? ಮಾತಾಡ್ಸಿದ್ಲ? ಮಾತಾಡ್ಸಿಲ್ಲ ಅಂತ ಹೇಳತ್ತೀನಿ, ಮತ್ತೆ ಮಾತಾಡ್ಸಿಲ್ಲ ಅಂತ ಕೇಳ್ತಿರಲ್ಲ. ಚಂದ ಮಾತಾಡ್ಸಿಲ್ಲ ಗೊತ್ತನೆ. ಹಂಗಾರೆ ಏನು ಪೂರ ವಿಚಾರ ಗೊತ್ತೈತ? ಗೊತ್ತಿಲ್ಲ ನಿಮ್ಮ ಅತ್ತಿಗೆಮ್ಮಗ? ಅಲ್ಲ ತವ್ರ ಮನೆಗೆ ಹೇಳಿ ಗಂಡನ ಮನೆಗೆ ಹೇಳಿದ್ರು ಹೇಳಿರ್ಬೋದು, ಏನಪ್ಪ ಯಾರಿಗೆ ಗೊತ್ತ. ನೀ ಹೇಳಿದಿನ ನಾನು ನಿಮ್ಮ ತಂಗಿ ಇಲ್ಲಿ ಯಾಕದಿ ಏನು ಎತ್ತ ಏನಾರು ಕೇಳಿರ್ಬೇಕಲ್ಲ? ಅದೆಲ್ಲ ಏನು ಹೇಳಿಲ್ಲ. ಯಾಕೆ ಹೇಳಿಲ್ಲ? ನಾನೇ ಹೇಳಲಿಲ್ಲ. ನೀನು ಹೇಳ್ಬೇಕಂದ್ರೆ ಕರೆಕರೆನು ನನ್ನ ಹೆಸರು ನೇತ್ರ ಅಂತೇಳಿನೂ ಹೇಳಿಲ್ಲ. ನಾನು ಪುಷ್ಪ ಅಂತ ಹೇಳೀನಿ ಗೊತ್ತನು. ನಮ್ಮ ಅತ್ತಿಗೆಮ್ಮಗ ನನಗೆ ನಮ್ಮ ಅತ್ತಿಗೆಮ್ಮಿಕೆ ಅಂತ ಗೊತ್ತು, ನಮ್ಮ ಅಣ್ಣನ ಹಿಂತಿ ಅಂತ ಗೊತ್ತಾತು. ಆದ್ರೆ ನಮ್ಮ ಅತ್ತಿಗೆಮ್ಮಗ ಗೊತ್ತಿಲ್ಲ ನಾನು ಆಕಿ ನಾದ್ನಿ ಅಂತೇಳಿ ಗೊತ್ತನ. ನೀವು ಯಾರು ಅಂದ್ಲ, ನಾನು ಇನ್ನೂ ಹೇಳಿದ್ದಿಲ್ಲ ಹೆಸರು. ಅಷ್ಟೊತ್ತಿಗೆ ನಾನು ನೀವು ಎಲ್ಲಿ ಯಾರು ಏನು ಎತ್ತ ಕೇಳಿದ್ನಲ್ಲ, ಅವಾಗ ಗೊತ್ತಾತು. ಓ ನಮ್ಮ ಅಣ್ಣನ ಹಿಂತಿಕಿನ ಮನೆ ಲಗ್ನ ಆಗಿದ್ದ ಅಂತೇಳಿ ಗೊತ್ತಾಗತ್ಲೆ. ಮತ್ತೆ ಹೊಳ್ಳಿ ನೀವು ಯಾರು ಏನು ಇಲ್ಲೇ ಅದಿರೇನ್ರಿ, ಇದೇ ಊರನ್ನು ಇಲ್ಲೇ ಮದುವೆ ಮಾಡಿ ಕೊಟ್ಟಾರ ಸಾದ್ರ ಮಾವಾಗ ಎಲ್ಲ ಕೇಳಿದ್ಲು ಬಿಡ. ಕೇಳಿದ್ರೆ ಹ್ಞೂ 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 ಅಂದೆ ಎಲ್ಲದಕ್ಕೂ ಗೊತ್ತನ. ಮತ್ತೆ ಯಾಕಂದ್ರೆ ಸತ್ಯ ಗೊತ್ತಾಗಿ ಮನ್ಯಾಗ ಹೋಗಿ ಹೇಳಿ ಅಕಸ್ಮಾತ್ ಅಣ್ಣ ಅಪ್ಪ ಇಬ್ರು ಮಾತಾಡಕ್ಕೆ ಹೋಗಬೇಡ ಅಂತಂದ್ರೆ ಅವು ಏನು ಅನ್ನಲ್ಲ. ಆದರೂ ಅಣ್ಣ ಅಪ್ಪ ಅಂದ್ರೆ ಪಾಪ ಮಾತಾಕಿ ಮಾತಾಡಂಗಿಲ್ಲ. ಅವಾಗ ನನಗೆ ಈ ಊರಾಗರ ಯಾರು ಅದಾರ ಹೇಳ್ರಿ? ಫ್ರೆಂಡ್ಸ್ ಅದಾರ ಕರೆ, ಆದ್ರೆ ನನ್ನ ಪ್ರೀತಿಯಿಂದ ಅಕ್ಕರಿಂದ ಮಾತಾಡ್ಸಾರ ಯಾರು ಅದಾರ? ತವ್ರ ಮನೆಯವ್ರು. ತವ್ರ ಮನೆಯಿಂದ ಅಂತಂದ್ರೆ ನಮ್ಮ ಅತ್ತಿಗೆ ಮೊಬ್ಬಕ್ಕೆ ಈಗ ಹೊರಗಿಂದನೇ ಬಂದಿರ್ಬೋದು. ಆದರೂ ಈಗ ಎಷ್ಟೇ ಆದರೂ ಆ ಮನೆ ಸೊಸೆ ಅಲ್ಲನ ಈಕೆ. ಅದಕ್ಕೆ ಅಕ್ಕಿ ಕೂಟ ಒಟ್ಟು ಮಾತಾಡಿದ್ರೆ ನನ್ನ ಭಾರನೂ ಇಳಿತಿತ್ತಲ್ಲ ಮನಸ್ಸಿಂದ ಅಂತ, ಮತ್ತೇನು ಅಲ್ಲ. ಓ ಹಿಂಗನ? ಸರಿ ನೋಡು, ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ಆದರೂ ಹೇಳಂಗಿರೋದು ಒಳ್ಳೇದಲ್ಲ ಅಂತೀನಿ ನಾನು. ಅಕಸ್ಮಾತ್ ಮುಂದೊಂದು ದಿನ ಗೊತ್ತಾತಂದ್ರೆ ಹೇಳಲಾರ್ದ ನಮ್ಗೆ ಇದನ್ನು ಮಾಡಿದ್ದೇನೆ, ನೀನು ಮೋಸ ಮಾಡಕತ್ತಿದ್ದೇನು ಹಂಗನು ಹಿಂಗನು ಅಂತೇಳಿ ಅದೊಂಥರ ಮಾತು ಕೇಳ್ಬೇಡ. ಮತ್ತು ಅದಕ್ಕೆ ಈಗ ಏನಿದ್ದು ಹೇಳಿ ಕ್ಲಿಯರ್ ಮಾಡ್ಕೊಂಬಿಡು ಅಂತೇನೆ ನಾನು. ನೋಡು ವಿಚಾರ ಮಾಡಿ ನಿಂಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡುವಲ್ಲಕ್ಕ. ನಾ ಅಂತೇನಿ ಮಾತಾಡ್ಸಕ್ಕೆ ಹೋಗ್ಬೇಡ. ಏನು ನಾಳೆ ನಿಮ್ಮ ಅತ್ತಿಗೆಮ್ಮನ ನೀನು ತಿರುಗಿ ಬಿದ್ಲಂದ್ರೆ ಏನು ಮಾಡ್ತಿ? ನನಗೆ ಸುಳ್ಳು ಹೇಳಿ ಮಾತಾಡ್ಸಿಸ್ಕೊಂಡೇನು ನೀನು ಅಂದ್ಲಂದ್ರೆ ಏನು ಮಾಡ್ತಿ? ಅದಕ್ಕೆ ನಾ ಹೇಳೋದಾದ್ರೆ ಬೇಡ, ಮಾತಾಡ್ಸಕ್ಕೆ ಹೋಗ್ಬಿಡಿ. ಯಾಕೆ ಬೇಕು ಅಂತೀನಿ ನಾನು. ಸುಮ್ಮನೆ ಮಾತಾಡಿಸಿ ನಾವು ಇನ್ನೊಬ್ರ ಕಡೆ ಅಸಹ್ಯ ಮಾಡಿಸ್ಕೊಳ್ಳೋದಕ್ಕಿಂತ ಏನು ನಮ್ಮ ಪಾಡಿ ನಾವು ಇರೋದು ಒಳ್ಳೇದಂತೇನೆ ನಾನು ತಗ. ಇಲ್ಲ ಹಿಂಗನ್ನು ಇದ್ದಿದ್ದು ಏನೈತಿ ಕರೆ ಹೇಳು. ನಾನು ನಿಮ್ಮ ನಾದ್ನಿ, ನಾನು ಹಿಂಗೆ ಇದು ಮಾಡ್ಯಾರ, ನಾ ಮತ್ತೆ ಮಾತಾಡ್ಸಂದ್ರೆ ಮಾತಾಡಿಸ್ತೀನಿ ರೀ ಅತ್ತಿಗೆಮ್ಮ, ಇಲ್ಲಂದ್ರೆ ಇಲ್ರಿ, ನಿಮಗೂ ಇಷ್ಟ ಇದ್ರೆ ಮಾತಾಡ್ಸ್ರಿ, ಇಲ್ಲಂದ್ರೆ ಇಲ್ರಿ ಅಂತ ಕುಲ ಹೇಳು. ಹೌದಿಲ್ಲ? ಅದನ್ನ ಯಾಕೆ ಹಂಗೆ ಮುಚ್ಚಿಡ್ತೀನಿ ನೀನು? ನಾಳೆ ಅವ್ರು ನೋಡಿ ಕರೆನೇ ನಗ್ತಾರ ಅವ್ರು. ಮತ್ತೆ ನಾ ಹೇಳೋದಾದ್ರೆ ಅದಕ್ಕೆ ಹೇಳು, ನೋಡಿ ಅರ್ಥ ಮಾಡ್ಕೊ ಒಂಚೂರರ. ನಾನು ನಿನ್ನ ಒಳ್ಳೇದಕ್ಕೆ ಹೇಳೋದು ಮತ್ತೆ. ಹಂಗಂತೀರಾ? ಸರಿ ಹೇಳ್ತೀನಿ. ಏನು ಹೇಳ್ತೀನಿ, ಮತ್ತೇನು ಮಾಡೋದು? ಆಮೇಲೆ ಅವು ನಿದ್ರಿಗೆ ಅನ್ನಕ್ಕೆ ಹೋಗ್ಬೇಡ. ಅವುಗೆ ವಿಚಾರ ಗೊತ್ತಂತಂದ್ರೆ ಒಂದು ಹುರುಪ್ ಜಗಳ ಮಾಡ್ತಾವ ನೋಡು. ಏನು ಆಕೆ ಮುಂದೆ ಸಲ ಹೊಡ್ಯಾಕೆ ಹೋಗ್ಬೇಡ. ಆಯ್ತು. ಆಮೇಲೆ ರೀ ಅತ್ತಿಯರು ನಾಳಿಂದ ನನ್ನ ಸೀರೆ ಉಟ್ಕೋಬೇಡ ನೀನು ಅಂತ ಹೇಳ್ಯಾರ. ನನ್ನ ಕಡೆ ಬೇರೆ ಯಾವ ಸೀರೆನೂ ಇಲ್ಲ. ಈಗ ಏನು ಮಾಡೋದು? ಸೀರೆ ಉಟ್ಕೋಬೇಡ ಅಂದಾಳ? ಅಯ್ಯೋ ದೇವ್ರೆ, ಈ ನಮ್ಮವು ಯಾಕೆ ಹಿಂಗೆ ಮಾಡ್ತಾಳ ಏನಾಗ್ತದ? ನೋಡಂತೇಳಿ ನಾನು ಕೆಲಸ ಮುಗಿಸ್ಕೊಂಡು 2 ಮೆತ್ತನ ಪತ್ಲ ತೊಗೊಂಬರ್ತೇನೆ. ಒಂದು 150 ರೂಪಾಯಿ 100 ರೂಪಾಯಿ ಹಿಂಗಿರ್ತಾವೆ ಸೀರೆ ತೊಗೊಂಬರ್ತೇನೆ ತಗೋ. ಸರಿ ತೊಗೊಂಬರ್ರಿ ಹಂಗಾರೆ. ಎದಕ್ಕೆ ಇವಾಗ ಬರಕ್ಕೆ ಹೇಳಿದಿ? ಇವಾಗ ನಾ ಹೇಳೋದಾದ್ರೆ ನಂಗಂತೂ ಬರಾಕ ಮನಸ್ಸಿಲ್ಲ ನೋಡ್ಬೇ ಇವತ್ತಕ್ರೆ. ನನಗಂತೂ ಅವು ಏನು ಮಾಡ್ಬೇಕು, ನಿನ್ನ ಸಸಿ ಮನೆಗೆ ಬರಾಕ ನಂಗೆ ಇಷ್ಟ ಇಲ್ಲ, ಕಾಲಿಡಕ್ಕೆ ಮನಸ್ಸಿಲ್ಲ, ಸುಮ್ಮನೆ ಅನಿವಾರ್ಯ ಅಂತ ಬಂದೇನು ನೋಡಿ ಅಟ್ಟೆ. ಈಗ ಏನ ಸಸಿ ಮನಿ? ಸಸಿ ಮನಿ ಅಕ್ಕತ್ತಿ ನನಗೆ ಅದೇನ ಪಿಸಾಳಿ
ಅದ್ರ ಮನಿ ಯಾಕತಿ? ಇದು ನಮ್ಮ ಮನಿ, ನನ್ನ ಮನಿ. ಏನ ನನ್ನ ಗಂಡನ ಮನಿ ಇದು. ಇದು ಯಾವಕ್ಕಿದು ಮನಿ ಅಲ್ಲ, ಯಾರ್ದು ಮನಿ ಅಲ್ಲ. ನೀ ಅದನ್ನೆಲ್ಲ ಏನು ತಲೆಯಾಗಿ ಇಡ್ಸ್ಕೊಳಕ್ ಹೋಗ್ಬೇಡ ನೀನು. ನೀ ಬಾ, ನೀನು ಯಾಕೆ ಬಿಡ್ತೀನಿ ನೀನು? ಹೋಲ್ ಬಿಡವ, ನಿಂದ ಮನಿ ಕರೆ ಆದ್ರೆ ಏನು ಮಾಡ್ಬೇಕು? ಈಗೆಲ್ಲ ನಿನ್ನ ಸೊಸಿದ ಆಡಾಳ್ತಲ್ಲ, ಅದಕ್ಕೆ ಅಂದೆ. ಅದು ಹೋಗ್ಲಿ, ಈಗ ಎದಕ್ಕೆ ಬರಕ್ಕೆ ಹೇಳಿದೆ ಅದನ್ನ ಹೇಳ ನಂಗೆ ಫಸ್ಟ್. ಎದಕ್ಕೂ ಇಲ್ಲ, ಮನಿದು ಅದು ರೊಕ್ಕ ಒಂದಿಷ್ಟು ಕೂಡ್ಸಿಟ್ಕೊಂಡಿದ್ದೆ. ಈಗ ನೀನು ಕರೆದು ಕೊಟ್ಟು ಕಳಿಸ್ಬಿಟ್ರೆ ಚಿಂತೆ ಬಿಡ್ತೈತಿ. ಅದಕ್ಕೆ ಏನು ಮತ್ತೆ ಆಮೇಲೆ ರೊಕ್ಕ ಹಂಗೆ ಇಟ್ಕೊಂಡಂದ್ರೆ ಅದನ್ನು ಮತ್ತೆ ಖರ್ಚಾಗ್ಬಿಟ್ರೆ ಇಲ್ಲೇ. ಅದಕ್ಕೆ ನಿನ್ನ ಸಲಾಗಿ ಹಂಗೆ ಇಟ್ಟನಿ, ಕೊಟ್ಟಂತಡಿ ತೆಗೆದು ಅಲ್ಲೇ ಒಳಗೆ ನಂದೆ ಎಲ್ಲಡಿಕೆ ಚೀಲ ಐತಲ್ಲ, ಸಂದಕದಾಗ ಇಟ್ಟು ಚಾವಿ ಹಾಕೇನಿ, ಅಲ್ಲಿಟ್ಟೇನು ಅಷ್ಟು. ಹೌದಾ? ಚಲೋ ಆಯ್ತು ಹಂಗಾರೆ. ಕೈಯಾಗ ನನ್ನ ಕಡೆನೂ ರೊಕ್ಕನ ಇದ್ದಿದ್ದಿಲ್ಲ, ಚಲೋ ಆಯ್ತು ನೀನು ಐತಂತ ಹೇಳಿದ್ದೆ. ಹೌದಿಲ್ಲ? ನನಗೂ ಕರೆನೋ ರೊಕ್ಕನೇ ಇಲ್ದಂಗಾಗಿತ್ತು ಇವಾಗ ಕೈಯಾಗ. ನೀನು ಹಳೆ ದುಡಿಮೆ ಎಷ್ಟು ಅಂತ ನಿನ್ಗೆ ಗೊತ್ತಲ್ಲ. 6 ಕೇರಲ್ಲ 3 ಕೇಳಲ್ಲ, ಏನಾರ ಬೇಕಂದ್ರೆ ತೊಗೊಳಕ್ಕಾಗಲ್ಲ. ಹೌದಿಲ್ಲ? ಅದಕ್ಕೆ ಏಟೈತೆ ರೊಕ್ಕ? 4,000 ರೂಪಾಯಿ ಇಟ್ಟೇನಿ. ಹಾಂ, 4,000 ರೂಪಾಯ? ಈಗ ಕ್ವಾಣಿಗೆ ಹೋಗಿ ನಿಂಗೆ ಕೊಟ್ಟನೆ ಅಂದ್ರೆ ನನ್ನ ಸೊಸಿ ಕಣ್ಣು ಕೆಂಪಕ್ಕವು. ಎದಕ್ಕೆ ಹೋದ್ರೆ ಇಷ್ಟು ದಿನನೂ ಆಕೆಗೆ ಗೊತ್ತಲ್ಲಾರ್ದ ಕೊಡ್ತಿದ್ದೆ, ಮತ್ತು ಇವತ್ತು ಗೊತ್ತಾಗಿದ್ದಿತ್ತು. ಒದರಾಡ್ಕೊತ ನಿಂದಿರ್ತತಿ. ಒದರಾಡೋದಂತಲ್ಲ, ಏನಾರ ಗಂಡು ಹೇಳಿ ತಲೆ ಕೆಡಿಸಿಲ್ಲ ಅಂದ್ರೆ ಏನು ಮಾಡ್ತಿ? ಅದ್ರಾಗ ಈಗಂತರೂ ಬೇರೆ ಸೊಸಿ ತಂದು ಪುಚ್ಚ ಬಲ್ತಾವ, ಮತ್ತೇನೈತಿ? ಅದಕ್ಕೆ ಆಕೆ ಗೊತ್ತಲ್ಲಾರ್ದ ಕೊಡ್ತೇನೆ, ಒಯ್ಬಿಡು. ಅದು ಕರೆಯವ್ವ, ನಿನ್ನ ಸೊಸಿ ನಸ್ಗುನ್ನಿ. ಅವ್ವ 4,000 ಐತೇನೆ? ಬಂಗಾರ 8,000 ರೂಪಾಯಿ ತೊಲೆ ಆಗೈತಿ ಬೇವ. ಅದಕ್ಕೆ ಏನಾರ ಒಂದು ತೊಗೊಳೋಣ ಅಂತ ಈ ಸಲ ಒಂದು ಪದಕದ ಸರ ಮಾಡಿಸ್ಕೋಬೇಕಂತ ಮಾಡೀನಿ. ಯವ್ವ, ನೀನು ನನ್ನ ಗುಂಡಿನ ಸರ ಇತ್ತಲ್ಲ, ಕೊಡ್ತೀಯನ್ಗೆ? ಅದನ್ನು ಹಾಕಿ ಮ್ಯಾಗ ರೊಕ್ಕ ಹಾಕಿ ಇವತ್ತು ರೊಕ್ಕ ಕೊಟ್ಟು ತೊಗೊತಾನೆ. ಗುಂಡಿನ ಸರನ ಬೇಡ, ಈಗ ಕೊಟ್ಟನಂದ್ರೆ ಹಿಂದಾಗಡೆ ಸಿಟ್ಟು ಬಂದಿತ್ತು ಅವಂಗೆ. ರೊಕ್ಕ ಕೊಡೋದು ಗೊತ್ತು, ಮತ್ತು ಈ ಸರನೂ ಕೊಟ್ಟನಂದ್ರೆ ಅದ್ರಾಗ ನನ್ನ ಸೊಸಿ ಮತ್ತೊಟ್ಟು ಉರಿತೈತಿ. ಈಗ ಬೇಡ, ಈಗ ನಾ ಕೊಡು 4,000ಕ್ಕೆ ಇನ್ನೊಟ್ಟು ರೊಕ್ಕ ನೀ ಹಾಕಿಸ್ಕೊಂಡು ಮಾಡಿಸ್ಕೊ. ನಾನು ಇನ್ನೊಮ್ಮೆ ಯಾವಾಗಾರ ಕೊಡ್ತೀನಿ. ಏನು? ಸರಿ ಆಯ್ತು. ನೀನು ಊಟ ಏನು ಮಾಡ್ತಿ? ಹೊಕ್ಕಲ್ ಮರಿ ತೊಳ್ಕೊಂಬ, ಅವ್ರಿಗೆ ಹೇಳ್ತೇನೆ ಏನು ರುಚಿಯಾಗಿ ಮಾಡಕ್ಕೆ. ಶಿವಿಟ್ಟು ಮಾಡ್ಸವ ಏನಾರ ಚೊತ್ತಿಂಗೆ ಹೋಳಿಗೆ ಮಾಡ್ತಾಳನ್ನ ಕೇಳಿ. ಹೋಳಿಗೆನ ಮಾಡ್ತಾಳ ಕೇಳಕ್ಕೇನೈತಿ? ನಾ ತಿಂತೇನೆ ಮಾಡಂತೇನಿ. ಮಾಡ್ತಾಳ ನೋಡಿ ಜಕ್ಕಸ್ತ ತಾನು. ಅಲ್ಲ ಮತ್ತೆ ಇಷ್ಟು ಕಷ್ಟಪಟ್ಟು ದುಡ್ದು ಇಷ್ಟೆಲ್ಲ ಮಾಡಿದ್ದೆ, ಅದಕ್ಕೆ ದುಡ್ದು ಮತ್ತೇನು ಗಂಟು ಕಟ್ಟಿ ಇಡಾಕನ? ಬೇಕಂದಿದ್ದು ಮಾಡ್ಕೊಂಡು ತಿನ್ನಾಕ. ಮನೆಯಾಗಿದ್ದೇನೋ ಉದ್ದುರಿತಾರ, ಖಾಲಿ ಇರ್ತಾರೆ ಇಬ್ಬರು ಅತ್ತಿ ಸೊಸಿ, ಮಾಡಿಕೊಡ್ತಾರೆ ಸುಮ್ಮನೆ ನೀ. ಹಂಗಾರೆ ಸರಿ. ಮಾವರ್ ಫೋನ್ ಹಚ್ಚಿದ್ರ ಬರ್ತಾರಂತ ಮಧ್ಯಾಹ್ನ ಮೇಲೆ, ಅವರ ಬಂದು ಕರ್ಕೊಂಡು ಹೋಗಾರಂತು. ಮತ್ತು ನಾ ಏನು ಬಿಡೋದು ಬೇಡ ಅಂತ. ಹೌದಣ್ಣ? ಚಲೋ ಆತ್ ಬಿಡಂಗ. ಮತ್ತೆ ಅವರ ಬರ್ತಾರ ಅಂದ್ರೆ ಪಾಪ ನಿಂದು ಕೆಲಸ ಇರ್ತಾವ, ಮತ್ತೆ ನೀ ಯಾಕೆ ಬಿಟ್ಟು ಕೊಟ್ಟು ಬರ್ತಿ? ಆಯ್ತು ಬಿಡು, ಮತ್ತೆ ನಾ ಅವ್ರ ಕೂಟ ಹೋಗ್ತೇನಂತ. ಅದಕ್ಕೇನಂತ? ಅವ್ರು ಕರ್ಕೊಂಡು ಹೋದ್ರೇನ ನೀ ಬಿಟ್ರೇನೇಪ್ಪ? ಹೌದಿಲ್ಲ? ಹಂಗಲ್ವಾ? ನಾನು ಹುಡುಗ ಅಂಗಿನ ತಂದಿಲ್ಲ. ಈಗ ವಾರ ಇಟ್ಕೊಂಡು ತಂಗಿನ ಒಂದು ಸೀರೆನೂ ಕೊಡ್ಸಿಲ್ಲ, ಹುಡುಗೊಂದು ಅಂಗಿ ತಂದಿಲ್ಲ. ಹಂಗೆ ಕಳ್ಸ್ಯಾನ ಅನ್ನಂಗಿಲ್ಲ ನಮ್ಮ ಮಂದಿ ಬೇಡ. ನಿಮ್ಮ ಅತ್ತಿಯರ ಏನು ಅನ್ಬೋದು? ಅದಕ್ಕೆ ನನಗೆ ನಿನ್ನೆ ಪ್ಯಾಟಿಗೆ ಹೋಗಿರಿ ನೀವು, ಒಂದು ಮಾತು ಹೇಳಬಾರ್ದನ್ನ ನನಗೆ ಒಟ್ಟು. ರೊಕ್ಕನಾರ ಕೊಡ್ತಿದ್ದೆ, ಇಲ್ಲ ಹಿಂಗೆ ತಗೋರಿ ಅಂತಾರ ಹೇಳ್ತಿದ್ದೆ. ಅಲ್ಪೆ ಆಕಿಗಂತೂ ತಿಳಿಯಂಗಿಲ್ಲ, ನೀನಾರ ಒಂದು ನೆನಪು ಮಾಡಿ ಹೇಳ್ಬಾರ್ದನ್ ಬೇ. ನಿಮ್ಮ ಹೋಗಿ ಏನು ತಿಳಿತೈತಿ? ಹಾಲು ಕುಡಿ ಕೂಸಿನ್ನು ಆಕಿ. ನಿಮ್ಮ ಹೋಗಿ ತಿಳಿತಿದ್ದಿತ್ತ. ನನ್ನ ಮಗಳು ಬಂದು 2 ದಿನ ಇದ್ದಂಗ ಅವಾಗಳಯಪ್ಪ, ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ, ಒಂದು ಅಡಿಗೆ ಕಟ್ಟಿಲ್ಲ. ಈ ಅದ ತಿಳಿದಿಲ್ಲ ಈಕಿಗೆ, ಇನ್ನಿದಂತ ತಿಳಿತಿದ್ದಿತ್ತನ? ಹೋಲ್ ಬೇಡಣ್ಣ, ತಂದಿಲ್ಲ ಅಂದ್ರೆ ಏನಾತ್? ನಮ್ಮತ್ತೇನು ಅಷ್ಟಕ್ಕೂ ನೀ ಏನು ತಂದಿ ಏನು ಬಿಟ್ಟು ಅಂತ ಏನು ಕೇಳೋದಲ್ಲ ಆಕೆ ಅಲ್ಲವಾ? ಹೇಳೋದು ಬರೋಬ್ಬರಿನೇ ಐತಿ. ನಿಮ್ಮ ಅತ್ತಿ ಕೇಳಲ್ಲ, ನಾವು ಒಪ್ಕೊಂತೇನೆ. ಆದರೂ ನಾವು ತರಬೇಕಿತ್ತವ. ನನ್ಗೇನು ಮರು ಬಂದು ಸೇರ್ಕೊಂತ ಏನಪ್ಪ. ಸುಮ್ಮನೆ ನಾಳೆ ಬಂದು ಕರ್ಕೊಂಡೋಕಾರನ್ ಕೇಳಲ್ಲ, ಫೋನ್ ಹಚ್ಚಿ ಇವತ್ತೋಯ್ತು ಅಂದ್ರೆ ಆತೆ. ಅಯ್ಯೋ ಎತ್ತಿ ಅಂತ ಕೆಲಸ ಮಾಡ್ಬೇಡ ಮತ್ತೆ. ಯಾಕಲೆ ಪಾಪ ಹೋಲ್ ಬಿಡ, ನಾಳೆ ಹೋಗ್ಕಳ. ಅಲ್ವೇ ಇವತ್ತ ಹೋಲಿಕ್ಕೆ? ಅಯ್ಯೋ ಇದ್ರ ಗಂಟೆದ್ ಗಟಾಸ್ಲಿ, ಇದ್ರ ಶಿಡ್ಲು ಬಡಿಲಿ. ಅಲ್ಲ ಮನಿ ಮಗಳು ಇವತ್ತ ಹೋಗಂತ ಹೇಳ್ತಿ, ಹಿಡ್ಬಿಟ್ಟಿ? ಅಯ್ಯೋ ಅದಕ್ಕಲ್ಲ, ಅದ ನೋಡ್ದೇನ್ಲೇ ಕಸ್ತೂರಿ, ನಾ ಏನು ಹೇಳ್ತಿದ್ದೆ ನಿನಗೆ? ಅತಿ ಹಚ್ಕೋಬೇಡ ಇದನ್ನ. ಒಂದು ನಮನಿ ಚುರುಕಿರ್ಕಿ ಸೊಪ್ಪಿದ್ದಂಗಿಕಿ ಮೈ ಮುಟ್ಟ ಅಟ್ಟೆ ಮುಟ್ಟಿನ ಕೆರ್ಸಿದ್ದ ನೋಡು ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತಿದ್ದಿ ನೀನು? ಸುಮ್ಮನಿರ್ಬೇ, ಏನಾರ ಒಂದು ಅನ್ನೋದ್ರಾಗ ಇರ್ತಿ ಅತ್ತಾಗ. ಅದಕ್ಕಲ್ಲ, ಆಕಿ ಇವತ್ತು ಬೆಳಗ್ಗಿಂದನೂ ಊರ್ಗೋಕ ನನ್ನಾಗದಿದ್ಲಲ್ಲ, ನೀನು ಅದನ್ನ ಹೇಳಿದ್ಲ. ಅದಕ್ಕೆ ಇವತ್ತು ಹೊಕ್ಕಾಳ ಅಂತ ತಿಳ್ಕೊಂಡು ನಾನು ಬೆಳಗ್ಗೆ ದೌಡ್ ನಸಿನಾಗ ಎದ್ದು 25 ಚಲೋತ್ತಂಗೆ ಮೆತ್ತಗೆ ಜೇಕಾಗಿ ರೊಟ್ಟಿ ಬಡ್ದಿಟ್ಟೇನಿ ಗೊತ್ತನು. ಹಿಟ್ಲದಿ ಚಪಾತಿ ಮಾಡಕತ್ತೇನೆ. ಈಗ ಇನ್ನೂ ಹಿಟ್ಟು ನಾದಿಟ್ಟೇನಿ. ಆಮೇಲೆ ಉದ್ರಬೇಳೆ ಉದ್ರಬೇಳೆ ನೆನಕ್ಕೆ ಹಾಕೇನಿ, ಹಿಟ್ಟಿನ ಪಲ್ಯ ಮಾಡಿಟ್ಟೇನಿ. ಅಲ್ಲಿ ಅತ್ತಿಯರಿಗೆ ಏನೇನು ಹಚ್ಚೇನಲ್ಲ ಅದೆಲ್ಲ ಮಾಡಿಟ್ಟೇನಿ, ಹೆಚ್ಚಿಗೆ ಕಟ್ಟಾಕಂತೇಳಿ ಗೊತ್ತನು. 1 2 3 4 3 ಥರ ಪಲ್ಯ. ಚೈವೇನು ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕೆಂಪು ಚಟ್ನಿ ಎಲ್ಲ ಹಾಡಿಬಿಟ್ಟು. ಮೊನ್ನೆ ನನ್ನ ಮಗಳು ಊರಿಗೆ ಹೊಂಟ್ರೆ 2 ದಿನ ಬೆಳಗ್ಗೆ ನಾಷ್ಟಾಕ್ ಮಾಡಿ ತಿನ್ನಿಸ್ದ್ಯಾರ ಉಪ್ಪಿಟ್ಟು. ಮತ್ತೊಂದು ಪದರಿಗೊಂದು ರೊಟ್ಟಿ ಇಟ್ಟಿಲ್ಲ ನೀವು, ಹಾಡಿಬಿಟ್ಟ್ಯಾರ ಇಬ್ರು ಅತ್ತಿ ಸಿಸಿ ಸೇರಿ. ಇಷ್ಟು ನಾಟಕ ಮಾಡಕತ್ತೀರ ನೀವು?
ಅಬಾ ಬಾ 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 ಈಗ ಇಷ್ಟು ನೀವು ತಿಳುವಳಿಕೆ ರದಿರಿ ನೀವು ಎಷ್ಟಾರ ಸುಕ್ಲೆ ನಿಮಗೆ ಹಾ ನನ್ನ ಮಗಳಿಗೆ ಹಂಗೆ ಮಾಡಿ ಈಕಿ ನೋಡಿಕಿ ಶಾಂತವಿಕಿ ಶಾಂತಿ ಲೇ ಶಾಂತಿ ಲೇ ಶಾಂತಿ ಹಾ ಎಷ್ಟು ನೀನು ಹೊಲಸಿರ್ಬೇಕು ನಿನಗೆ ನಿನ್ನ ಮಗಳಿಗೆ ಆದ್ರೆ ಇವನ್ನೆಲ್ಲ ಮಾಡಿ ಕಟ್ಟಿಸ್ಬೇಕಂತ ಗೊತ್ತಾಕತ್ ನಿನಗೆ ನನ್ನ ಮಗಳಿಗೆ ಏನೂ ಇಲ್ದಂಗೆ ಕಳಿಸಿಯಲ್ಲ ನೀ ಎಟ್ಟಿರ್ಬೇಕು ನಿನಗೆ ಅಯ್ಯೋ ಅತ್ತೇರ ನಾ ಮಾಡ್ಸಿಲ್ರಿಪ್ಪ ನನಗೆ ಗೊತ್ತಾಯಿಲ್ಲ ಈಕಿ ಇವನ್ನೆಲ್ಲ ಮಾಡಿಸಿದ್ದು ಅಯ್ಯೋ ದೇವ್ರೆ ಅದಕ್ಕೆ ನಾಳೆ ಕಳ್ಸೋಣ ಅನ್ಲಿಲ್ಲ ನಾನು ನಿಮ್ಮಿದ್ರಿಗೆ ನಂಗೆ ಗೊತ್ತಿಲ್ಲಪ್ಪ ಇವೆಲ್ಲ ಮಾಡಾಕಚ್ಚಿದ್ದು ಆಕಿನ ನಾದ್ ನೀರು ಕೊಂಟಾಳ ಅಂತೇನ್ರ ಪಾಪ ಮಾಡಾಕತ್ತಿರ್ಬೇಕು ಅದು ಅಲ್ಲದೆ ವಯಸ್ಸಿನಾಗ ನಾನು ಎಲ್ಲ ಮಾಡಿ ಕಟ್ಟೇನಿ ನಿಮ್ಮ ಮಗಳಿಗೆ ಏನು ಹಂಗೆ ಬಿಟ್ಟೇನ ನೀವೇ ನೋಡಿರಿ ಬಂದ್ಲಂದ್ರೆ ಕುಂತಲ್ಲೇ ಚರಿಗೆ ನೀರು ಸತಿಗೆ ಕುಂತಲ್ಲೇ ತಂದು ಕೊಡ್ಬೇಕಿತ್ತು ಎಲ್ಲ ಅಡಿಗೆ ಮಾಡಿ ಕಟ್ಟೇವಿ ತಿಂದಾರ ಉಂಡಾರ ಹೋಗು ಹೊತ್ನಾಗ ಹುಡುಗರಿಗೆರಿಬಿ ಮಾವರಿಗೆರಿಬಿ ನಿಮ್ಮ ಮಗಳಿಗೆರಿಬಿ ಕೊಡಿಸಿ ಕಳಿಸ್ತಿದ್ವಿ ಎಲ್ಲ ಮಾಡೈತಲ್ಲ ಮಾಡಿಲ್ಲ ಅಂದ್ರೆ ಒಂದು ಮಾತಪ್ಪ ಮಾಡಿನೂ ಮತ್ತೆ ನೀವು ಹಿಂಗಂತೀರಿ ಅಂದ್ರೆ ಹೆಂಗದ ಈಗ ಸ್ವಸ್ಥರು ಬಂದಾರಪ್ಪ ಈಗ ಅಡಿಗೆ ಮಾಡಿ ಕಟ್ ಅಂದ್ರೆ ಅವ್ರು ಏನು ತರ್ತಾರ ಅದು ಬೇಕತ್ತಲ್ಲ ಅಯ್ಯೋ ದೇವ್ರೆ ಹೌದು ತೋರವ ಹೌದು ಹಂಗ ಅದು ಯೋ ದೇವ್ರೆ ಈಗೇನು ಇದನ್ನ ಜಗಳ ಮಾಡ್ಕೊ ಕುಂದ್ರವ್ರ ನೀವು ಅತ್ತಿ ಸಸಿ ಯಾವ ನಮ್ದು ಹಂಗ ಇದ್ದಿದ್ದ ಬಿಡು 12 ಆಗೈತಿ ಅಪ್ಪಣ ರಾಜ ನೀ ಹಿಂಗೆ ಮಾಡ್ಲಾ ಅಡಿಗೆ ಆಗೈತನ ಈರಮ್ಮ ಇನ್ನೂ ಭಾಳ ಐತೆ ನಂದಿನ್ನು ಚಪಾತಿದು ಮಾಡ್ಬೇಕು ಬೇ ಮತ್ತು ಆಮೇಲೆ ಸಾಸಿವೆ ಬುತ್ತಿಗೆ ತಯಾರು ಮಾಡೀನಿ ಪಾಪ ಮತ್ತೆ ಕಟ್ಟಿ ಕಳ್ಸ್ಬೇಕಲ್ಲಕ್ಕಿಗೆ ಯಾಕಿದೆಲ್ಲ ಹಮ್ಕೊಳಕ್ ಹೋಗಿದ್ದೀರಮ್ಮ ನೀನು ಆರಾಮಾಗಿರೋದು ಬಿಟ್ಟತ್ತಾಗ ಏನು ದೊಡ್ಡ ನಾನೇನು ನಿಬ್ಣಕ್ಕೆ ಬಂದಿದ್ನೇನು ಹಾಂ ಬೀಗ್ತೇನೆ ನಾನು ಹಂಗಂದ್ರೆ ಹೆಂಗೆ ಸುಮ್ಮನೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ನನಗಂತಾರವ ಮಂದಿ ನಿನಗೇನು ಅನ್ನಲ್ಲ ಅದಕ್ಕೆ ನೋಡ ಮನೆಯಾಗಿದ್ದ ಅಣ್ಣ ನೀ ಒಂದು ಏನಾರ ಕಟ್ಟಬಾರ್ದನ ಅಂತೇಳಿ ಅಲ್ಲ ನೀ ಅನ್ನೋದಲ್ಲ ಸುಮ್ಮನೆ ನಿಮ್ಮ ಮನೆಯಾಗೂ ಯಾರು ಅನ್ನಲ್ಲ ಬಿಡು ನಾ ಪಾಪ ಸುಳ್ಳ ಕೇಳಿ ಆದರೂ ಇರಲಿ ನಮ್ಮ ಪದ್ಧತಿ ಏನೈತದ ನಾವು ಮಾಡ್ಬೇಕಾಕತಿ ಹಂಗಾರ ರಾಜ ನಿನ್ನ ತಂಗಿ ಕರ್ಕೊ ನಾ ಹುಡುಗನ ಕರ್ಕೋತೀನಿ ಬಿಸ್ಲಾಗ ಏನು ಇದು ಮಾಡ್ಬೇಡ ಆಕಿನ ಕರ್ಕೊಂಡೋಗಿ ಹಿಡ್ದಂಥದ್ದು ಒಂದು ಸೀರೆ ಕೊಡ್ಸ ಆ ಹುಡುಗ ನಂಗೆ ಜೋಡಿ ತೊಗೊಂಡೆ ಬಂದ್ಬಿಡ್ರಿ ಹೋರಿ ರೊಕ್ಕ ಐತಿನ ಕೊಡ್ಲೆ ಬ್ಯಾಡ್ಬೇ ಆಯ್ತು ನನ್ನ ಕಡೆ ರೊಕ್ಕ ಇತ್ತು ನಾ ಹೋಗ್ಬರ್ಲಿ ಹಂಗಾರ ಇದು ಕಸ್ತೂರಿ ಹೇಳು ಒಂದು ಯಾವ್ದಾರು ಬೇರೆ ಸೀರೆ ಉಟ್ಕೋ ಹೇಳು ನಡಿ ಹೋಗ್ಬರ್ರಿ ಬ್ಯಾಡ ಅಂದ್ರೆ ಕೇಳೋದಲ್ಲಪ್ಪ ನೀವು ಸೀರೆ ಇದಕ್ಕೇನಾಗಿತ್ತು ಚಲೋನೇ ಇತ್ತು ನಡಿ ಹಂಗಾರ ನಡಿ ಹಂಗಾರ 3 ಬಸ್ ಇನ್ನೂ ಅರ್ಧ ತಾಸು ಬರೋದು ಮತ್ತೆ ಅದಕ್ಕೆ ಬಸ್ ಸ್ಟ್ಯಾಂಡ್ನ ಕಾಯ್ಕೊಂಡು ನಿಲ್ತಿರ್ತಾಳ್ರಿ ಅದು ಹಿಂಗೆ ಹಾದು ಹೋತಂದ್ರೆ ಊರಾಗ ಹಾರ್ನ ಹೊಡಿತೈತಿ ಹಾರ್ನ ಹೊಡಿತ್ಲೆ ಹೋರಿ ಹೊಳಸ್ಕೊಂಬರೋದ್ರಾಗ ಅಲ್ಲಿ ಇದು ಮೂಲಿಗೆ ಹೋಗಿ ನಿಂದ್ರಿ ಹತ್ತಿಸ್ಕೊಂಡು ಹೋಗು ಅಂತೀರಿ ಹೋಗಕ್ಕೆ ಬರ್ತೈತಿ ಹಂಗೆ ಮಾಡಂತವ್ರನ್ನ